ನಮಸ್ಕಾರ ಮಕ್ಕಳೇ. SSLC ಪರೀಕ್ಷಾ ಮಾರ್ಗದರ್ಶಿ ಸೈನ್ಸ್ ಲೋಹಗಳು ಮತ್ತು ಅಲೋಹಗಳು, ಕಾಯುವಿಕೆ ಮತ್ತು ಹುರಿಯುವಿಕೆ, ಆಮ್ಲೀಯ ಆಕ್ಸೈಡ್ ಮತ್ತು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳ ನಡುವಿನ ವ್ಯತ್ಯಾಸ, ಘಟಕ ಪರೀಕ್ಷೆ. ಲೋಹಗಳು ಮತ್ತು ಅಲೋಹಗಳು ಪ್ರಮುಖಾಂಶಗಳು. ಲೋಹ ಮತ್ತು ಅಲೋಹಗಳ ಭೌತ ಮತ್ತು ರಾಸಾಯನಿಕ ಗುಣಗಳು. ಎರಡನೇದು, ಲೋಹಗಳ ರಾಸಾಯನಿಕ ಗುಣಗಳು: ಗಾಳಿ, ನೀರು, ಆಮ್ಲಗಳು ಮತ್ತು ಇತರ ಲೋಹೀಯ ಲವಣ ದ್ರಾವಣಗಳ ಜೊತೆ ಲೋಹಗಳ ವರ್ತನೆ. ಮೂರನೇದು, ಕ್ರಿಯಾಶೀಲತೆಯ ಸರಣಿ. ನಾಲ್ಕನೇದು, ಲೋಹ ಮತ್ತು ಅಲೋಹಗಳ ಪರಸ್ಪರ ವರ್ತನೆ, ಎಲೆಕ್ಟ್ರಾನ್ ಚುಕ್ಕೆ ಚಿತ್ರ. ಐದನೇದು, ಅಯಾನಿಕ ಸಂಯುಕ್ತಗಳ ಗುಣಗಳು. ಆರನೇದು, ಲೋಹಗಳ ದೊರೆಯುವಿಕೆ, ಲೋಹೋದ್ಧರಣ, ಅದುರುಗಳ ಪುಷ್ಟೀಕರಣ, ಅಪಕರ್ಷಣ ವಿಧಾನ, ಕಾಸುವಿಕೆ, ಹುರಿಯುವಿಕೆ, ವಿದ್ಯುತ್ ವಿಭಜನಾ ವಿಧಾನ. ಏಳನೇದು, ಲೋಹಗಳ ಶುದ್ಧೀಕರಣ. ಎಂಟನೇದು, ಸಂಕ್ಷಾರಣ. ಉದಾಹರಣೆ: ತಡೆಗಟ್ಟುವ ವಿಧಾನಗಳು. 1 ಅಂಕದ ಪ್ರಶ್ನೆಗಳು. ಕೊಠಡಿಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುವ ಲೋಹ ಪಾದರಸ. ತಂತಿಯಾಗಿ ಪರಿವರ್ತನೆಯಾಗುವ ಲೋಹಗಳ ಗುಣ ತನ್ಯತೆ. ಹಾಳೆಗಳಾಗಿ ಪರಿವರ್ತನೆಯಾಗುವ ಲೋಹಗಳ ಗುಣ ಕುಟ್ಯತೆ. ಶಬ್ದವನ್ನು ಉತ್ಪತ್ತಿ ಮಾಡುವ ಲೋಹಗಳ ಗುಣ ಶಾಬ್ದನ. ಲೋಹ ಮತ್ತು ಲೋಹಗಳ ಸಮರೂಪ ಮಿಶ್ರಣ ಮಿಶ್ರಲೋಹ. ಪಾದರಸವನ್ನು ಹೊಂದಿರುವ ಮಿಶ್ರಲೋಹ ಅಮಾಲ್ಗಮ್. ಅಲ್ಯೂಮಿನಿಯಂ ಅನ್ನು ಅಪಕರ್ಷಣಕಾರಿಯಾಗಿ ಬಳಸಿ ಲೋಹದ ಆಕ್ಸೈಡ್ನಿಂದ ಲೋಹವನ್ನು ಪಡೆಯುವ ಕ್ರಿಯೆ ಥರ್ಮೈಟ್ ಕ್ರಿಯೆ. ಉಕ್ಕು ಮತ್ತು ಕಬ್ಬಿಣದ ಮೇಲೆ ಸತುವಿನ ತೆಳು ಲೇಪನ ಮಾಡುವ ಕ್ರಿಯೆ ಗ್ಯಾಲ್ವನೀಕರಣ. ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೂ ವರ್ತಿಸಿ ಲವಣ ಮತ್ತು ನೀರು ಉಂಟುಮಾಡುವ ಲೋಹದ ಆಕ್ಸೈಡ್ಗಳು ಉಭಯಧರ್ಮಿ ಆಕ್ಸೈಡ್ಗಳು. ಉಭಯಧರ್ಮಿ ಆಕ್ಸೈಡ್ಗಳಿಗೆ ಉದಾಹರಣೆ: ಅಲ್ಯೂಮಿನಿಯಂ ಆಕ್ಸೈಡ್, ಸತುವಿನ ಆಕ್ಸೈಡ್. ನೀರಿನಲ್ಲಿ ಕರಗುವ ಲೋಹದ ಆಕ್ಸೈಡ್ಗಳು ಕ್ಷಾರಗಳು. ಅಲ್ಯೂಮಿನಿಯಂನ ಮೇಲೆ ದಪ್ಪ ಪದರ ಉಂಟುಮಾಡುವ ಕ್ರಿಯೆ ಆನೋಡೀಕರಣ. ನೈಸರ್ಗಿಕವಾಗಿ ದೊರೆಯುವ ಧಾತು ಅಥವಾ ಸಂಯುಕ್ತ ಖನಿಜ. ಲೋಹವನ್ನು ಲಾಭದಾಯಕವಾಗಿ ಉದ್ಧರಿಸಬಹುದಾದ ಖನಿಜ ಅದುರು. ಅದುರುಗಳ ಜೊತೆ ಇರುವ ಮಣ್ಣು ಮತ್ತು ಮರಳಿನಂತಹ ಕಲ್ಮಶಗಳು ಮಡ್ಡಿ. ವಿದ್ಯುತ್ ವಿಭಜನೀಯ ವಿಧಾನದಲ್ಲಿ ಧನಾಗ್ರದ ಕೆಳಗೆ ಸಂಗ್ರಹವಾಗುವ ಕಲ್ಮಶಗಳು ಧನಾಗ್ರ ಮಡ್ಡಿ. ದ್ರವರೂಪದ ಅಲೋಹ ಬ್ರೋಮಿನ್. ವಿದ್ಯುದ್ವಾಹಕ ಅಲೋಹ ಗ್ರಾಫೈಟ್. ಹೊಳಪನ್ನು ಹೊಂದಿರುವ ಅಲೋಹ ಅಯೋಡಿನ್. ಅತ್ಯಂತ ಕಠಿಣ ನೈಸರ್ಗಿಕ ವಸ್ತು ವಜ್ರ. ಪಾದರಸದ ಅದುರು ಸಿನ್ನಬಾರ್. ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸಿಡುವ ಲೋಹಗಳು ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಹೆಚ್ಚಿನ ಕುಟ್ಯ ಗುಣ ಹೊಂದಿರುವ ಲೋಹಗಳು ಚಿನ್ನ ಮತ್ತು ಬೆಳ್ಳಿ.
ಹೆಚ್ಚಿನ ತನ್ಯತೆ ಹೊಂದಿರುವ ಲೋಹ ಚಿನ್ನ. ಉಷ್ಣದ ಉತ್ತಮ ವಾಹಕ ಲೋಹಗಳು ಬೆಳ್ಳಿ ಮತ್ತು ತಾಮ್ರ. ಉಷ್ಣದ ದುರ್ಬಲ ವಾಹಕ ಲೋಹಗಳು ಸೀಸ ಮತ್ತು ಪಾದರಸ. ಲೋಹಗಳನ್ನು ಅದುರಿನಿಂದ ಬೇರ್ಪಡಿಸಿ ಬಳಕೆಗಾಗಿ ಸಂಸ್ಕರಿಸುವುದು ಲೋಹೋದ್ಧರಣ. ಲೋಹಗಳನ್ನು ಕ್ರಿಯಾಶೀಲತೆಯ ಆಧಾರದ ಮೇಲೆ ಇಳಿಕೆ ಕ್ರಮದಲ್ಲಿ ಬರೆಯುವಿಕೆ ಕ್ರಿಯಾಶೀಲತೆಯ ಸರಣಿ. ಕ್ಷಾರ ಲೋಹಗಳಿಗೆ ಉದಾಹರಣೆ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಲೋಹದ ಸಲ್ಫೈಡ್ಗಳಿಂದ ಲೋಹದ ಆಕ್ಸೈಡ್ ಪಡೆಯುವ ವಿಧಾನ ಹುರಿಯುವಿಕೆ. ಲೋಹದ ಕಾರ್ಬೋನೇಟ್ಗಳಿಂದ ಲೋಹದ ಆಕ್ಸೈಡ್ ಪಡೆಯುವ ವಿಧಾನ ಕಾಸುವಿಕೆ. ಅಪಕರ್ಷಣೆಗೆ ಬಳಸುವ ವಸ್ತುಗಳು ಕೋಕ್ ಮತ್ತು ಹೆಚ್ಚು ಕ್ರಿಯಾಶೀಲತೆ ಲೋಹಗಳು. ದೀರ್ಘಕಾಲ ಕಬ್ಬಿಣವನ್ನು ಗಾಳಿಗೆ ತೆರೆದಿಟ್ಟಾಗ ಉಂಟಾಗುವ ಕಂದು ಬಣ್ಣದ ಪದರ ತುಕ್ಕು. ಈ ಕ್ರಿಯೆಗೆ ತುಕ್ಕು ಹಿಡಿಯುವಿಕೆ ಎನ್ನುವರು. ಉಭಯಧರ್ಮಿ ಆಕ್ಸೈಡ್ಗಳು ಅಲ್ಯೂಮಿನಿಯಂ ಆಕ್ಸೈಡ್, ಸತುವಿನ ಆಕ್ಸೈಡ್. ಲೋಹದ ಆಕ್ಸೈಡ್ಗಳಿಂದ ಲೋಹ ಪಡೆಯುವ ವಿಧಾನ ಅಪಕರ್ಷಣೆ. ಲೋಹಗಳು ತಮ್ಮ ಸುತ್ತಲಿನ ವಸ್ತುಗಳೊಂದಿಗೆ ವರ್ತಿಸಿ ರಾಸಾಯನಿಕವಾಗಿ ಬದಲಾಗುವ ಕ್ರಿಯೆ ಸಂಕ್ಷಾರಣ. ವೈಜ್ಞಾನಿಕ ಕಾರಣ ಕೊಡಿ. ಮೊದಲನೇದು, ಅಯಾನಿಕ ಸಂಯುಕ್ತಗಳ ದ್ರವನ ಬಿಂದು ಮತ್ತು ಕುದಿಯುವ ಬಿಂದು ಹೆಚ್ಚು. ಕಾರಣ ಅಯಾನಿಕ ಅಣುಗಳ ನಡುವಿನ ಪ್ರಬಲ ಅಯಾನಿಕ ಬಂಧ ಒಡೆಯಲು ಹೆಚ್ಚು ಶಕ್ತಿ ಬೇಕಾಗುತ್ತದೆ. ಎರಡನೇದು, ಬೆಳ್ಳಿಯ ಪಾತ್ರೆಗಳು ಗಾಳಿಗೆ ತೆರೆದಿಟ್ಟಾಗ ಕಪ್ಪಾಗುತ್ತವೆ. ಕಾರಣ ಬೆಳ್ಳಿ Ag ಗಾಳಿಯಲ್ಲಿರುವ ಸಲ್ಫರ್ ಜೊತೆ ವರ್ತಿಸಿ ಬೆಳ್ಳಿಯ ಸಲ್ಫೈಡ್ Ag2S ಪದರ ಉಂಟಾಗುತ್ತದೆ. ಮೂರನೇದು, ತಾಮ್ರ ಗಾಳಿಯಲ್ಲಿ ತೆರೆದಿಟ್ಟಾಗ ಕಂದು ಬಣ್ಣ ಕಳೆದುಕೊಂಡು ಹಸಿರು ಬಣ್ಣ ಪಡೆಯುತ್ತದೆ. ಕಾರಣ ತಾಮ್ರ Cu ಗಾಳಿಯಲ್ಲಿರುವ ತೇವಪೂರಿತ ಇಂಗಾಲದ ಡೈಆಕ್ಸೈಡ್ ಜೊತೆ ವರ್ತಿಸಿ ಹಸಿರು ಬಣ್ಣದ ಪ್ರತ್ಯಾಮ್ಲೀಯ ತಾಮ್ರದ ಕಾರ್ಬೋನೇಟ್ CuCO3 CuOH2 ಪದರ ಉಂಟುಮಾಡುತ್ತದೆ. ನಾಲ್ಕನೇದು, ಕಬ್ಬಿಣಕ್ಕೆ ನಿಕ್ಕಲ್ ಮತ್ತು ಕ್ರೋಮಿಯಂ ಸೇರಿಸುತ್ತಾರೆ. ಕಾರಣ ಕಬ್ಬಿಣವನ್ನು ಗಟ್ಟಿ ಮತ್ತು ತುಕ್ಕು ಹಿಡಿಯದಂತೆ ಮಾಡಲು ಕಲೆರಹಿತ ಉಕ್ಕು. ಐದನೇದು, ಹೊಳಪು ಕಳೆದುಕೊಂಡ ತಾಮ್ರದ ಪಾತ್ರೆಗಳನ್ನು ಸ್ವಚ್ಛಗೊಳಿಸಲು ಹುಣಸೆ ಹಣ್ಣು ಅಥವಾ ನಿಂಬೆಹಣ್ಣಿನ ರಸ ಬಳಸಲಾಗುತ್ತದೆ. ಕಾರಣ ತಾಮ್ರದ ಪಾತ್ರೆಗಳ ಮೇಲಿರುವ ತಾಮ್ರದ ಕಾರ್ಬೋನೇಟ್ ಪದರವನ್ನು ಹುಳಿ ಹಣ್ಣುಗಳಲ್ಲಿರುವ ಆಮ್ಲಗಳು ತಟಸ್ಥಗೊಳಿಸುತ್ತವೆ ಮತ್ತು ಕರಗಿಸುತ್ತವೆ. ಆರನೇದು, ಕಬ್ಬಿಣವನ್ನು ಶುದ್ಧ ರೂಪದಲ್ಲಿ ಬಳಸುವುದಿಲ್ಲ. ಕಾರಣ ಶುದ್ಧ ಕಬ್ಬಿಣ ತುಂಬ ಮೃದುವಾಗಿರುತ್ತದೆ ಮತ್ತು ಉಷ್ಣತೆ ನೀಡಿದಾಗ ಸುಲಭವಾಗಿ ಹಿಗ್ಗುತ್ತದೆ.
ಏಳನೇದು, ಕಬ್ಬಿಣವನ್ನು ತೇವಾಪೂರಿತ ಗಾಳಿಗೆ ತೆರೆದಿಟ್ಟಾಗ ಕಂದು ಬಣ್ಣದ ಚಕ್ಕೆ ಉಂಟಾಗುತ್ತದೆ. ಕಾರಣ, ಕಬ್ಬಿಣ ತೇವಾಪೂರಿತ ಗಾಳಿಯೊಂದಿಗೆ ವರ್ತಿಸಿ ಕಬ್ಬಿಣದ ಜಲೀಯ ಆಕ್ಸೈಡ್ ತುಕ್ಕು Fe2O3H2O ಉಂಟಾಗುತ್ತದೆ. ಎಂಟನೇದು, ಅಯಾನಿಕ ಸಂಯುಕ್ತಗಳು ಘನ ಸ್ಥಿತಿಯಲ್ಲಿ ವಿದ್ಯುತ್ ಹರಿಯಲು ಬಿಡುವುದಿಲ್ಲ, ಆದರೆ ದ್ರವ ಸ್ಥಿತಿಯಲ್ಲಿ ವಿದ್ಯುತ್ ಹರಿಯಲು ಬಿಡುತ್ತದೆ. ಕಾರಣ, ಘನ ಸ್ಥಿತಿಯಲ್ಲಿ ಅಯಾನುಗಳ ಚಲನೆ ಸಾಧ್ಯವಿಲ್ಲ. ದ್ರವಿಸಿದ ಸ್ಥಿತಿಯಲ್ಲಿ ಅಯಾನುಗಳ ವಿಯೋಜನೆಯಿಂದ ವಾಹಕತೆ ಉಂಟಾಗುತ್ತದೆ. ಒಂಬತ್ತನೇದು, ಲೋಹವು ನೈಟ್ರಿಕ್ ಆಮ್ಲದ ಜೊತೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುವುದಿಲ್ಲ. ಕಾರಣ, ನೈಟ್ರಿಕ್ ಆಮ್ಲ ಪ್ರಬಲ ಉತ್ಕರ್ಷಕ. ಇದು ಬಿಡುಗಡೆಯಾದ ಹೈಡ್ರೋಜನ್ನನ್ನು ಉತ್ಕರ್ಷಿಸಿ ನೀರನ್ನು ಉತ್ಪತ್ತಿ ಮಾಡುತ್ತದೆ ಮತ್ತು ಸ್ವತಃ ಯಾವುದಾದರೊಂದು ನೈಟ್ರೋಜನ್ ಆಕ್ಸೈಡ್ N2O NO2 ಆಗಿ ಅಪಕರ್ಷಣೆ ಹೊಂದುತ್ತದೆ. ಹತ್ತನೇದು, ಸಾರಯುಕ್ತ ನೈಟ್ರಿಕ್ ಆಮ್ಲ ಮೆಗ್ನೀಷಿಯಂ ಮತ್ತು ಮ್ಯಾಂಗನೀಸ್ ಜೊತೆ ಪರಿವರ್ತಿಸಿ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗುತ್ತದೆ. ಕಾರಣ, ಸಾರಯುಕ್ತ ನೈಟ್ರಿಕ್ ಆಮ್ಲ ದುರ್ಬಲ ಉತ್ಕರ್ಷಕವಾಗಿದ್ದು ಹೈಡ್ರೋಜನ್ ಅನ್ನು ನೀರಾಗಿ ಉತ್ಕರ್ಷಿಸಲು ಸಾಧ್ಯವಿಲ್ಲ. ಎರಡನೇ ಮೇನ್, ಲೋಹಗಳು ವಿದ್ಯುತ್ತಿನ ಉತ್ತಮ ವಾಹಕಗಳು. ಕಾರಣ, ಲೋಹಗಳಲ್ಲಿರುವ ವಿಸ್ಥಾನಿತ ಎಲೆಕ್ಟ್ರಾನ್ಗಳು ವಿದ್ಯುತ್ ಪ್ರವಹಿಸಲು ನೆರವಾಗುತ್ತವೆ. 12ನೇದು, ಹೆಚ್ಚು ಕ್ರಿಯಾಶೀಲ ಲೋಹಗಳ Na, Mg, Ca, Al ಆಕ್ಸೈಡುಗಳನ್ನು ಕಾರ್ಬನ್ನಿಂದ ಆಕರ್ಷಿಸಲು ಸಾಧ್ಯವಿಲ್ಲ. ಕಾರಣ, ಈ ಲೋಹಗಳು ಕಾರ್ಬನ್ಗಿಂತ ಆಕ್ಸಿಜನ್ ಕಡೆಗೆ ಹೆಚ್ಚು ಆಕರ್ಷಣೆ ಹೊಂದುತ್ತವೆ. ಹನ್ನೊಂದನೇ 13ನೇದು, ಸೋಡಿಯಂ ಮತ್ತು ಪೊಟ್ಯಾಷಿಯಂನಂತಹ ಲೋಹಗಳನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡುತ್ತಾರೆ. ಕಾರಣ, ಈ ಲೋಹಗಳು ಗಾಳಿಗೆ ತೆರೆದಿಟ್ಟಾಗ ವೇಗವಾಗಿ ವರ್ತಿಸಿ ಬೆಂಕಿ ಹೊತ್ತಿಕೊಳ್ಳುತ್ತದೆ. ಆದ್ದರಿಂದ ಈ ಲೋಹಗಳನ್ನು ಸಂರಕ್ಷಿಸಲು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡುತ್ತಾರೆ. 14ನೇದು, ಶಾಲಾ ಬೆಲ್ಗಳು ಲೋಹದಿಂದಾಗಿವೆ. ಕಾರಣ, ಲೋಹಗಳಿಗೆ ಶಾಬ್ದನ ಗುಣ ಹೊಂದಿವೆ. 15ನೇದು, ಬಿಸಿ ನೀರಿನ ಟ್ಯಾಂಕ್ಗಳಲ್ಲಿ ತಾಮ್ರ ಬಳಸುತ್ತಾರೆ, ಆದರೆ ಉಕ್ಕು ಬಳಸುವುದಿಲ್ಲ. ಕಾರಣ, ತಾಮ್ರ ಬಿಸಿ ನೀರು ಅಥವಾ ಹಬೆಯೊಂದಿಗೆ ವರ್ತಿಸುವುದಿಲ್ಲ, ಆದರೆ ಉಕ್ಕು ಹಬೆಯೊಂದಿಗೆ ವರ್ತಿಸುತ್ತದೆ ಮತ್ತು ತಾಮ್ರ ಉಕ್ಕಿಗಿಂತ ಉತ್ತಮ ಉಷ್ಣವಾಹಕ. 16ನೇದು, ಸಿಟ್ರಿಕ್ ಹಣ್ಣುಗಳ ಜ್ಯೂಸ್ಗಳನ್ನು ಲೋಹದ ಪಾತ್ರೆಗಳಲ್ಲಿ ಸಂಗ್ರಹಿಸಿಡಬಾರದು. ಕಾರಣ, ಜ್ಯೂಸ್ನಲ್ಲಿರುವ ಆಮ್ಲಗಳು ಲೋಹಗಳೊಡನೆ ವರ್ತಿಸುತ್ತವೆ. 17ನೇದು, ಗ್ಯಾಲಿಯಂ ಮತ್ತು ಸೀಸಿಯಂ ಹಸ್ತದ ಮೇಲೆ ಇಟ್ಟುಕೊಂಡರೆ ಕರಗುತ್ತವೆ. ಕಾರಣ, ಈ ಲೋಹಗಳ ಕರಗುವ ಬಿಂದು ಮಾನವನ ದೇಹದ ಸಾಮಾನ್ಯ ತಾಪಕ್ಕಿಂತ ಕಡಿಮೆ. 18ನೇದು, ಆಹಾರ ಪದಾರ್ಥಗಳ ಡಬ್ಬಿಗಳನ್ನು ತವರದಿಂದ ಲೇಪನ ಮಾಡಲಾಗುತ್ತದೆ ಹೊರತು ಸತುವಿನಿಂದಲ್ಲ. ಕಾರಣ, ಸತುವು ತವರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ. 19ನೇದು, ಪ್ಲಾಟಿನಂ, ಚಿನ್ನ ಮತ್ತು ಬೆಳ್ಳಿಯನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸುವರು. ಕಾರಣ, ಹೆಚ್ಚು ಹೊಳಪು ಹೊಂದಿವೆ, ಕಡಿಮೆ ಕ್ರಿಯಾಶೀಲ ಹಾಗೂ ಸುಲಭವಾಗಿ ನಶಿಸುವುದಿಲ್ಲ.
20ನೇದು ಕಾರ್ಬೋನೇಟ್ ಮತ್ತು ಸಲ್ಫೈಡ್ ಅದುರುಗಳನ್ನು ಆಕರ್ಷಿಸುವ ಮೊದಲು ಅವುಗಳ ಆಕ್ಸೈಡ್ ಅದುರುಗಳಾಗಿ ಪರಿವರ್ತಿಸಲಾಗುತ್ತದೆ. ಕಾರಣ ಲೋಹದ ಆಕ್ಸೈಡ್ಗಳಿಂದ ಲೋಹಗಳನ್ನು ಉದ್ಧರಿಸುವುದು ಸುಲಭ. 21ನೇದು ಅಲ್ಯೂಮಿನಿಯಂ ಕ್ರಿಯಾಶೀಲ ಲೋಹವಾದರೂ ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸುವರು. ಕಾರಣ ಅಲ್ಯೂಮಿನಿಯಂ ಗಾಳಿಯಲ್ಲಿನ ಆಕ್ಸಿಜನ್ ಜೊತೆ ವರ್ತಿಸಿ ಅಲ್ಯೂಮಿನಿಯಂ ಆಕ್ಸೈಡ್ನ ತೆಳುವಾದ ಲೇಪನ ಉಂಟಾಗುತ್ತದೆ. ಈ ಪದರ ನಶಿಸುವಿಕೆಯನ್ನು ತಡೆಯುತ್ತದೆ. ಇಪ್ಪತ್ತೆರಡನೇದು ಗ್ರಾಫೈಟನ್ನು ಎಲೆಕ್ಟ್ರೋಡ್ಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಕಾರಣ ಗ್ರಾಫೈಟ್ ಅಗ್ಗವಾಗಿದೆ, ನೀರಿನಲ್ಲಿ ಕರಗುವುದಿಲ್ಲ, ನಶಿಸುವುದಿಲ್ಲ ಮತ್ತು ವಿದ್ಯುತ್ ವಾಹಕವಾಗಿದೆ. 23ನೇದು ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲೋಹಗಳು ನೀರಿನೊಂದಿಗೆ ವರ್ತಿಸುವಾಗ ಮೇಲೆ ತೇಲುತ್ತವೆ. ಕಾರಣ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲೋಹಗಳು ನೀರಿನೊಂದಿಗೆ ಪ್ರತಿವರ್ತಿಸುವಾಗ ಬಿಡುಗಡೆಯಾಗುವ ಹೈಡ್ರೋಜನ್ ಅನಿಲವು ಲೋಹಗಳ ಮೇಲ್ಮೈಗೆ ಅಂಟಿಕೊಳ್ಳುತ್ತವೆ. 24ನೇದು ಆಭರಣ ಚಿನ್ನಕ್ಕೆ ತಾಮ್ರವನ್ನು ಸೇರಿಸುತ್ತಾರೆ. ಕಾರಣ ಶುದ್ಧ ಚಿನ್ನ ಆಭರಣಗಳನ್ನು ಮಾಡಲು ಸಾಧ್ಯವಿಲ್ಲದಷ್ಟು ಮೆದುವಾಗಿರುತ್ತದೆ. ಅಲ್ಪ ಪ್ರಮಾಣದ ತಾಮ್ರ ಚಿನ್ನವನ್ನು ಗಟ್ಟಿ ಮಾಡುತ್ತದೆ. ಎರಡು ಅಥವಾ 3 ಅಂಕದ ಪ್ರಶ್ನೆಗಳು. ಮೊದಲನೇ ಮೇನ್ ವ್ಯತ್ಯಾಸಗಳನ್ನು ತಿಳಿಸಿ. ಮೊದಲನೇದು ಲೋಹ ಮತ್ತು ಅಲೋಹಗಳ ಭೌತ ಗುಣಗಳ ವ್ಯತ್ಯಾಸಗಳು. ಲೋಹ ಶಾಬ್ದನ ಗುಣ ಹೊಂದಿದೆ, ಅಲೋಹ ಶಾಬ್ದನ ಗುಣ ಹೊಂದಿಲ್ಲ. ಲೋಹ ತನ್ಯ ಮತ್ತು ಕುಟ್ಯ ಗುಣ ಹೊಂದಿದೆ, ಅಲೋಹ ತನ್ಯ ಮತ್ತು ಕುಟ್ಯ ಗುಣ ಹೊಂದಿಲ್ಲ. ಲೋಹ ಸಾಮಾನ್ಯ ತಾಪದಲ್ಲಿ ಘನ ಸ್ಥಿತಿಯಲ್ಲಿರುತ್ತವೆ, ಅಲೋಹ ಸಾಮಾನ್ಯ ತಾಪದಲ್ಲಿ ಘನ, ದ್ರವ ಅಥವಾ ಅನಿಲ ಸ್ಥಿತಿಯಲ್ಲಿರುತ್ತವೆ. ಲೋಹ ಉಷ್ಣ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕಗಳು, ಅಲೋಹ ಉಷ್ಣ ಮತ್ತು ವಿದ್ಯುತ್ತಿನ ದುರ್ಬಲ ವಾಹಕಗಳು. ಎರಡನೇದು ಲೋಹ ಮತ್ತು ಅಲೋಹಗಳ ರಾಸಾಯನಿಕ ಗುಣಗಳ ವ್ಯತ್ಯಾಸ. ಲೋಹ ಎಲೆಕ್ಟ್ರಾನ್ ದಾನಿಗಳು, ಅಲೋಹ ಎಲೆಕ್ಟ್ರಾನ್ ಸ್ವೀಕಾರಿಗಳು. ಲೋಹ ಕಡಿಮೆ ಸಾರತೆ ಆಮ್ಲಗಳಿಂದ ಹೈಡ್ರೋಜನ್ ಸ್ಥಾನಪಲ್ಲಟಗೊಳಿಸುತ್ತವೆ, ಅಲೋಹ ಕಡಿಮೆ ಸಾರತೆ ಆಮ್ಲಗಳಿಂದ ಹೈಡ್ರೋಜನ್ ಸ್ಥಾನಪಲ್ಲಟಗೊಳಿಸುವುದಿಲ್ಲ. ಲೋಹ ಅಯಾನಿಕ ಬಂಧ ಉಂಟುಮಾಡುತ್ತದೆ, ಅಲೋಹ ಸಹ ವೇಲೆನ್ಸಿಯ ಬಂಧ ಉಂಟುಮಾಡುತ್ತದೆ. ಲೋಹ ಪ್ರತ್ಯಾಮ್ಲೀಯ ಆಕ್ಸೈಡ್ಗಳನ್ನು ಉಂಟುಮಾಡುತ್ತದೆ, ಅಲೋಹ ಆಮ್ಲೀಯ ಆಕ್ಸೈಡ್ಗಳನ್ನು ಉಂಟುಮಾಡುತ್ತದೆ. ಮೂರನೇದು ಕಾಸುವಿಕೆ ಮತ್ತು ಹುರಿಯುವಿಕೆ. ಕಾಸುವಿಕೆ ಕಡಿಮೆ ಗಾಳಿ ಹೆಚ್ಚಿನ ಉಷ್ಣತೆ ಕಾಯಿಸುವುದು, ಹುರಿಯುವಿಕೆ ಅಧಿಕ ಗಾಳಿ ಹೆಚ್ಚಿನ ಉಷ್ಣತೆ ಕಾಯಿಸುವುದು. ಕಾಸುವಿಕೆ ಕಾರ್ಬೋನೇಟ್ ಅದುರನ್ನು ಲೋಹದ ಆಕ್ಸೈಡ್ ಆಗಿ ಪರಿವರ್ತಿಸಲು, ಹುರಿಯುವಿಕೆ ಸಲ್ಫೈಡ್ ಅದುರನ್ನು ಲೋಹದ ಆಕ್ಸೈಡ್ ಆಗಿ ಪರಿವರ್ತಿಸಲು. ಕಾಸುವಿಕೆ 2HGS
plus 3O2 arrow mark 2HgOs plus 2SO2. ಹುರಿಯುವಿಕೆ 2ZnCO3s arrow mark 2Z1OS plus 2CO2G. ನಾಲ್ಕನೇದು ಆಮ್ಲೀಯ ಆಕ್ಸೈಡ್ ಮತ್ತು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳ ನಡುವಿನ ವ್ಯತ್ಯಾಸ. ಆಮ್ಲೀಯ ಆಕ್ಸೈಡ್ ಅಲೋಹದ ಆಕ್ಸೈಡ್, ಪ್ರತ್ಯಾಮ್ಲೀಯ ಆಕ್ಸೈಡ್ ಲೋಹದ ಆಕ್ಸೈಡ್. ಆಮ್ಲೀಯ ಆಕ್ಸೈಡ್ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಿಸುತ್ತದೆ. ಪ್ರತ್ಯಾಮ್ಲೀಯ ಆಕ್ಸೈಡ್ ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಿಸುತ್ತದೆ. ಐದನೇ ಪ್ರಶ್ನೆ, ಅಯಾನಿಕ ಸಂಯುಕ್ತಗಳ ಸಾಮಾನ್ಯ ಗುಣಲಕ್ಷಣಗಳನ್ನು ತಿಳಿಸಿ. ಘನ ವಸ್ತುಗಳಾಗಿದ್ದು ಕಠಿಣ ಮತ್ತು ಬಿದುರತೆ ಗುಣ ಹೊಂದಿವೆ. ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿ ಬಿಂದು ಹೊಂದಿದೆ. ನೀರಿನಲ್ಲಿ ಕರಗುತ್ತವೆ, ಸಾವಯವ ದ್ರಾವಕದಲ್ಲಿ ಕರಗುವುದಿಲ್ಲ. ಘನ ಸ್ಥಿತಿಯಲ್ಲಿ ವಿದ್ಯುತ್ ಹರಿಯಲು ಬಿಡುವುದಿಲ್ಲ, ದ್ರವಿಸಿದ ಸ್ಥಿತಿಯಲ್ಲಿ ವಿದ್ಯುತ್ ಹರಿಯಲು ಬಿಡುತ್ತವೆ. ಆರನೇ ಪ್ರಶ್ನೆ, ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳು ನಡೆಯುತ್ತವೆ ಅಥವಾ ಇಲ್ಲ ಎಂಬುದಕ್ಕೆ ಕಾರಣ ಕೊಡಿ. Zn plus CuSO4 arrow mark ZnSO4 plus Cu. ಎರಡನೇದು Fe plus ZnSO4 arrow mark FeSO4 plus Zn. ಈ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ ಏಕೆಂದರೆ ಸತು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ. ಎರಡನೇದು, ಈ ರಾಸಾಯನಿಕ ಕ್ರಿಯೆ ನಡೆಯುವುದಿಲ್ಲ ಏಕೆಂದರೆ ಕಬ್ಬಿಣ ಸತುವಿಗಿಂತ ಕಡಿಮೆ ಕ್ರಿಯಾಶೀಲ. ಏಳನೇ ಪ್ರಶ್ನೆ, ಕಡಿಮೆ ಕ್ರಿಯಾಶೀಲ ಲೋಹಗಳನ್ನು ಉದ್ಧರಿಸುವ ವಿಧಾನವನ್ನು ವಿವರಿಸಿ. ಲೋಹದ ಆಕ್ಸೈಡ್ಗಳನ್ನು ಕಾಸುವುದರಿಂದ ಮಾತ್ರ ಕಡಿಮೆ ಕ್ರಿಯಾಶೀಲತೆ ಹೊಂದಿದ ಲೋಹಗಳನ್ನು ಅಪಕರ್ಷಿಸಬಹುದು. ಉದಾಹರಣೆ, ಸಿನ್ನಬಾರ್ನಿಂದ ಪಾದರಸ ಪಡೆಯುವಿಕೆ. ಪಾದರಸದ ಸಲ್ಫೈಡನ್ನು ಗಾಳಿಯಲ್ಲಿ ಕಾಯಿಸಿದಾಗ ಪಾದರಸದ ಆಕ್ಸೈಡ್ ಆಗುತ್ತದೆ. 2HgS plus 3O2 arrow mark 2HgOS plus 2SO2. ಪಾದರಸದ ಆಕ್ಸೈಡನ್ನು ಮತ್ತಷ್ಟು ಕಾಯಿಸಿದಾಗ ಆಕರ್ಷಿಸಲ್ಪಟ್ಟು ಪಾದರಸವಾಗುತ್ತದೆ. 2HgO arrow mark 2Hg plus O2. ಎಂಟನೇ ಪ್ರಶ್ನೆ, ಮಧ್ಯಮ ಕ್ರಿಯಾಶೀಲ ಲೋಹಗಳನ್ನು ಉದ್ಧರಿಸುವ ಕ್ರಮವನ್ನು ವಿವರಿಸಿ. ಮಧ್ಯಮ ಕ್ರಿಯಾಶೀಲ ಲೋಹಗಳು ನಿಸರ್ಗದಲ್ಲಿ ಸಲ್ಫೈಡ್ ಅಥವಾ ಕಾರ್ಬೋನೇಟ್ಗಳ ರೂಪದಲ್ಲಿವೆ. ಆದ್ದರಿಂದ ಮೊದಲು ಲೋಹದ ಸಲ್ಫೈಡ್ ಮತ್ತು ಕಾರ್ಬೋನೇಟ್ಗಳನ್ನು ಲೋಹೀಯ ಆಕ್ಸೈಡ್ಗಳಾಗಿ ಪರಿವರ್ತಿಸಬೇಕು. ಸಲ್ಫೈಡ್ ಅದುರನ್ನು ಉರಿಯುವಿಕೆಯಿಂದ ಮತ್ತು ಕಾರ್ಬೋನೇಟ್ ಅದುರನ್ನು ಕಾಸುವಿಕೆಯಿಂದ ಆಕ್ಸೈಡ್ ಆಗಿ ಪರಿವರ್ತಿಸುವುದು. 2ZnS plus 3O2 heat arrow mark 2ZnO plus 2SO2. ZnCO3 heat arrow mark 2ZnO plus CO2. ಕಾರ್ಬನ್ನಂತಹ ಅಪಕರ್ಷಣಕಾರಿಯನ್ನು ಬಳಸಿ ಲೋಹದ ಆಕ್ಸೈಡ್ಗಳನ್ನು ಲೋಹಗಳಾಗಿ ಪರಿವರ್ತಿಸುವುದು. ZnO plus C arrow mark Zn plus CO.
9ನೇ ಪ್ರಶ್ನೆ, ಕ್ರಿಯಾಶೀಲ ಲೋಹಗಳನ್ನು ಉದ್ಧರಿಸುವ ಕ್ರಮವನ್ನು ವಿವರಿಸಿ. ಹೆಚ್ಚಿನ ಕ್ರಿಯಾಶೀಲ ಲೋಹಗಳನ್ನು ವಿದ್ಯುತ್ ವಿಭಜನೆ ಕ್ರಿಯೆಯಿಂದ ಪಡೆಯುವರು. ಉದಾಹರಣೆಗೆ ಸೋಡಿಯಂ ಅಥವಾ ಮೆಗ್ನೀಷಿಯಂ ಕ್ಲೋರೈಡ್ ದ್ರಾವಣದ ಮೂಲಕ ವಿದ್ಯುತ್ತನ್ನು ಹಾಯಿಸಿದಾಗ ಲೋಹಗಳು ಋಣಾಗ್ರದ ಮೇಲೆ ಸಂಗ್ರಹವಾದರೆ ಕ್ಲೋರಿನ್ ಧನಾಗ್ರದಲ್ಲಿ ಬಿಡುಗಡೆಯಾಗುತ್ತದೆ. ಋಣಾಗ್ರದಲ್ಲಿ Na++ E- �ಯಾರೋ Na, ಧನಾಗ್ರದಲ್ಲಿ 2Cl- �ಯಾರೋ Cl2 2E. 10ನೇ ಪ್ರಶ್ನೆ, ವಿದ್ಯುತ್ ವಿಭಜನೀಯ ಶುದ್ಧೀಕರಣವನ್ನು ವಿವರಿಸಿ. ಧನಾಗ್ರವಾಗಿ ಅಶುದ್ಧ ಲೋಹವನ್ನು, ಋಣಾಗ್ರವಾಗಿ ಶುದ್ಧ ಲೋಹವನ್ನು ಮತ್ತು ವಿದ್ಯುತ್ ವಿಭಾಜ್ಯವಾಗಿ ಲೋಹೀಯ ಲವಣದ ದ್ರಾವಣವಾಗಿ ತೆಗೆದುಕೊಳ್ಳಿ. ವಿದ್ಯುತ್ ವಿಭಾಜ್ಯದ ಮೂಲಕ ವಿದ್ಯುತ್ ಹರಿಸಿದಾಗ ಧನಾಗ್ರದ ಅಶುದ್ಧ ಲೋಹ ವಿದ್ಯುತ್ ವಿಭಾಜ್ಯದಲ್ಲಿ ಕರಗುವುದು. ಅಷ್ಟೇ ಪ್ರಮಾಣದ ಶುದ್ಧ ಲೋಹ ವಿದ್ಯುತ್ ವಿಭಜನೀಯ ದ್ರಾವಣದಿಂದ ಬೇರ್ಪಟ್ಟು ಋಣಾಗ್ರದ ಮೇಲೆ ಸಂಗ್ರಹಗೊಳ್ಳುವುದು. ಕರಗದ ಕಲ್ಮಶಗಳು ಧನಾಗ್ರದ ಕೆಳಗೆ ಸಂಗ್ರಹವಾಗುತ್ತವೆ. 2ನೇ ಮೇನ್, ಲೋಹಗಳು ಆಕ್ಸಿಜನ್ ಜೊತೆ ಹೇಗೆ ವರ್ತಿಸುತ್ತವೆ? ಲೋಹಗಳು ಆಕ್ಸಿಜನ್ ಜೊತೆ ವರ್ತಿಸಿ ಆಯಾ ಲೋಹದ ಆಕ್ಸೈಡುಗಳಾಗುತ್ತವೆ. 2Cu+O2 �ಯಾರೋ ₂CuO. 12ನೇದು, ಲೋಹಗಳು ನೀರಿನ ಜೊತೆ ಹೇಗೆ ವರ್ತಿಸುತ್ತವೆ? ಉದಾಹರಣೆಯೊಂದಿಗೆ ವಿವರಿಸಿ. ಲೋಹಗಳು ನೀರಿನ ಜೊತೆ ವರ್ತಿಸಿ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲ ಕೊಡುತ್ತವೆ. ಲೋಹದ ಆಕ್ಸೈಡ್ಗಳು ಪುನಃ ನೀರಿನಲ್ಲಿ ಕರಗಿ ಲೋಹದ ಹೈಡ್ರಾಕ್ಸೈಡ್ಗಳಾಗುತ್ತವೆ. ಪೊಟ್ಯಾಷಿಯಂ ಮತ್ತು ಸೋಡಿಯಂನಂತಹ ಲೋಹಗಳು ಅತ್ಯಂತ ರಭಸವಾಗಿ ತಣ್ಣೀರಿನ ಜೊತೆ ಪ್ರತಿವರ್ತಿಸುತ್ತವೆ. 2Na+2H2O �ಯಾರೋ ₂NaOH+H2+ ಉಷ್ಣ ಶಕ್ತಿ. ನೀರಿನೊಂದಿಗೆ ಕ್ಯಾಲ್ಸಿಯಂ ಪರಿವರ್ತನೆಯ ತೀವ್ರತೆ ಕಡಿಮೆ. Ca+2H2O �ಯಾರೋ CaOH2+H2. ತಣ್ಣೀರಿನೊಂದಿಗೆ ಮೆಗ್ನೀಷಿಯಂ ಪ್ರತಿವರ್ತಿಸುವುದಿಲ್ಲ. ಬಿಸಿ ನೀರಿನೊಂದಿಗೆ ಪ್ರತಿವರ್ತಿಸಿ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಬಿಡುಗಡೆ ಮಾಡುತ್ತವೆ. (2Al+3H2O �ಯಾರೋ Al2O3+2H2. ಸೀಸ, ತಾಮ್ರ, ಬೆಳ್ಳಿ ಮತ್ತು ಚಿನ್ನದಂತಹ ಲೋಹಗಳು ನೀರಿನ ಜೊತೆ ಪ್ರತಿವರ್ತಿಸುವುದೇ ಇಲ್ಲ. 13ನೇದು, ಲೋಹಗಳು ಆಮ್ಲಗಳ ಜೊತೆ ಹೇಗೆ ವರ್ತಿಸುತ್ತವೆ? ಲೋಹಗಳು ಆಮ್ಲಗಳ ಜೊತೆ ವರ್ತಿಸಿ ಲವಣ ಮತ್ತು ಹೈಡ್ರೋಜನ್ ಅನಿಲ ಉಂಟುಮಾಡುತ್ತವೆ. Mg+2HCl �ಯಾರೋ MgCl2+H2.
14ನೇ ಪ್ರಶ್ನೆ, ಲೋಹಗಳು ಲೋಹೀಯ ಲವಣದ ದ್ರಾವಣಗಳೊಂದಿಗೆ ಹೇಗೆ ವರ್ತಿಸುತ್ತವೆ? ಲೋಹಗಳು ಲೋಹೀಯ ಲವಣದ ದ್ರಾವಣಗಳೊಂದಿಗೆ ವರ್ತಿಸಿದಾಗ ಹೆಚ್ಚು ಕ್ರಿಯಾಪಟು ಧಾತು ಕಡಿಮೆ ಕ್ರಿಯಾಪಟು ಧಾತುವನ್ನು ದ್ರವಿಸಿದ ಸಂಯುಕ್ತದಿಂದ ಸ್ಥಳಾಂತರಿಸುತ್ತದೆ. ಉದಾಹರಣೆ, ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಹಾಕಿದಾಗ ಕಬ್ಬಿಣವು ತಾಮ್ರವನ್ನು ತಾಮ್ರದ ಸಲ್ಫೇಟ್ನಿಂದ ಸ್ಥಳಾಂತರಿಸುತ್ತದೆ. Fe+Cu ಅರೋಮಾರ್ಕ್ FeSO4+Cu. 15ನೇ ಪ್ರಶ್ನೆ, ಕಬ್ಬಿಣ ತುಕ್ಕು ಹಿಡಿಯುವುದನ್ನು ತಡೆಗಟ್ಟುವ ವಿಧಾನಗಳನ್ನು ತಿಳಿಸಿ. ಬಣ್ಣ ಹಚ್ಚುವುದು, ಎಣ್ಣೆ ಸವರುವುದು, ಗ್ಯಾಲ್ವನೀಕರಣ, ಆನೋಡೀಕರಣ, ಕ್ರೋಮಿಯಂ ಲೇಪನ, ಮಿಶ್ರಲೋಹ ತಯಾರಿಸುವುದು. 16ನೇ ಪ್ರಶ್ನೆ, ಥರ್ಮೈಟ್ ಕ್ರಿಯೆ ಎಂದರೇನು? ಈ ಕ್ರಿಯೆಯ ಉಪಯೋಗ ತಿಳಿಸಿ. ಈ ಕ್ರಿಯೆಯ ಸರಿದೂಗಿಸಿದ ಸಮೀಕರಣವನ್ನು ಬರೆಯಿರಿ. ಅಲ್ಯೂಮಿನಿಯಂ ಅನ್ನು ಅಪಕರ್ಷಣಕಾರಿಯಾಗಿ ಬಳಸಿ ಲೋಹದ ಆಕ್ಸೈಡ್ನಿಂದ ಲೋಹವನ್ನು ಪಡೆಯುವ ಕ್ರಿಯೆಯನ್ನು ಥರ್ಮೈಟ್ ಕ್ರಿಯೆ ಎನ್ನುವರು. ಉಪಯೋಗ: ಈ ಕ್ರಿಯೆಯನ್ನು ರೈಲ್ವೆ ಹಳಿ ಮತ್ತು ಮುರಿದ ಯಂತ್ರದ ಭಾಗಗಳ ಜೋಡಣೆಯಲ್ಲಿ ಬಳಸುವರು. ಈ ಕ್ರಿಯೆಯ ಸರಿದೂಗಿಸಿದ ಸಮೀಕರಣ Fe2O3+2Al ಅರೋಮಾರ್ಕ್ 2Fe+Al2O3 ಶಾಖ. 17ನೇ ಪ್ರಶ್ನೆ, ತಾಮ್ರದ ವಿದ್ಯುತ್ ವಿಭಜನೀಯ ಶುದ್ಧೀಕರಣ ವಿಧಾನವನ್ನು ವಿವರಿಸಿ. ಅಶುದ್ಧ ತಾಮ್ರವನ್ನು ಧನಾಗ್ರಕ್ಕೆ, ಶುದ್ಧ ತಾಮ್ರವನ್ನು ಋಣಾಗ್ರಕ್ಕೆ ಜೋಡಿಸುವರು. ಇವುಗಳನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇರಿಸಿ ವಿದ್ಯುತ್ತನ್ನು ಹಾಯಿಸುವರು. ಧನಾಗ್ರದಲ್ಲಿನ ಅಶುದ್ಧ ತಾಮ್ರವು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ವಿಲೀನವಾಗುವುದು. ಅಷ್ಟೇ ಪ್ರಮಾಣದ ತಾಮ್ರವು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಬೇರ್ಪಟ್ಟು ಋಣಾಗ್ರದ ಮೇಲೆ ಸಂಗ್ರಹವಾಗುವುದು. ಧನಾಗ್ರ Cu ಅರೋಮಾರ್ಕ್ Cu2++2e, ಋಣಾಗ್ರ Cu2++2e ಅರೋಮಾರ್ಕ್ Cu. 18ನೇ ಪ್ರಶ್ನೆ, ಮಿಶ್ರಲೋಹಗಳು ಮತ್ತು ಅವುಗಳ ಘಟಕಗಳನ್ನು ಹೆಸರಿಸಿ. ಮಿಶ್ರಲೋಹಗಳು ಹಿತ್ತಾಳೆ, ಘಟಕಗಳು ತಾಮ್ರ Cu, ಸತು Zn, ಕಂಚು ತಾಮ್ರ Cu, ತವರ Sn, ಬೆಸುಗೆ ಲೋಹ ಸೀಸ Pb, ತವರ 5N, ಉಕ್ಕು ಕಬ್ಬಿಣ Fe, ಕಾರ್ಬನ್ C, ಕಲೆರಹಿತ ಉಕ್ಕು ಕಬ್ಬಿಣ Fe, ಕಾರ್ಬನ್ C, ನಿಕಲ್ Ni, ಕ್ರೋಮಿಯಂ Cr.
19ನೇ ಪ್ರಶ್ನೆ, ಕ್ರಿಯಾಶೀಲತೆಯ ಸರಣಿ ಉದಾಹರಣೆ ಕೊಡಿ. ಲೋಹಗಳನ್ನು ಕ್ರಿಯಾಶೀಲತೆಯ ಆಧಾರದ ಮೇಲೆ ಇಳಿಕೆ ಕ್ರಮದಲ್ಲಿ ಬರೆಯುವುದಕ್ಕೆ ಕ್ರಿಯಾಶೀಲತೆಯ ಸರಣಿ ಎನ್ನುವರು. ಕೆ ಗ್ರೇಟರ್ ದ್ಯಾನ್ ಎನ್ಎ, ಎನ್ಎ ಗ್ರೇಟರ್ ದ್ಯಾನ್ ಸಿಎ, ಎಂಜಿ, ಎಎಲ್, ಝೆಡ್ಎನ್, ಎಫ್ಇ, ಪಿಬಿ, ಸಿಯು, ಎಜಿ, ಎಯು. 20ನೇ ಪ್ರಶ್ನೆ, ಸೋಡಿಯಂ ಕ್ಲೋರೈಡ್ ಅಣು ಉಂಟಾಗುವಿಕೆಯನ್ನು ಚುಕ್ಕಿ ರಚನೆಯ ಮೂಲಕ ಬರೆಯಿರಿ. Na arrow mark Na plus plus E 28128 ಸೋಡಿಯಂ ಧನ ಅಯಾನು. Cl plus E arrow mark Cl 287288 ಕ್ಲೋರೈಡ್ ಋಣ ಅಯಾನು. Na arrow mark Cl arrow mark Na minus Cl ಸೋಡಿಯಂ ಕ್ಲೋರೈಡ್ ಉಂಟಾಗುವಿಕೆ ಚಿತ್ರ. 21ನೇ ಪ್ರಶ್ನೆ, ಮೆಗ್ನೀಷಿಯಂ ಕ್ಲೋರೈಡ್ ಅಣು ಉಂಟಾಗುವಿಕೆಯನ್ನು ಚುಕ್ಕಿ ರಚನೆಯ ಮೂಲಕ ಬರೆಯಿರಿ. ಚಿತ್ರಗಳು 22ನೇದು, ಲೋಹದ ಮೇಲೆ ಹವೆಯ ವರ್ತನೆಯನ್ನು ತೋರಿಸುವ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. ಇಪ್ಪತ್ತ್ಮೂರನೇ ಪ್ರಶ್ನೆ, ಲವಣ ದ್ರಾವಣದ ವಾಹಕತೆಯನ್ನು ಪರೀಕ್ಷಿಸುವ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ.
24ನೇ ಪ್ರಶ್ನೆ, ತಾಮ್ರದ ವಿದ್ಯುತ್ ವಿಭಜನೀಯ ವಿಧಾನದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. ಚಿತ್ರ 3.12 ತಾಮ್ರದ ವಿದ್ಯುತ್ ವಿಭಜನೀಯ ಶುದ್ಧೀಕರಣ. ಆಮ್ಲೀಯಗೊಳಿಸಿದ ತಾಮ್ರದ ಸಲ್ಫೇಟ್ ವಿದ್ಯುತ್ ವಿಭಜನೀಯ ದ್ರಾವಣ. ಅಶುದ್ಧ ತಾಮ್ರ ಧನಾಗ್ರವಾದರೆ ಶುದ್ಧ ತಾಮ್ರದ ಪಟ್ಟಿಯು ಋಣಾಗ್ರವಾಗಿದೆ. ವಿದ್ಯುತ್ ಹರಿಸಿದಾಗ ಶುದ್ಧ ತಾಮ್ರವು ಋಣಾಗ್ರದ ಮೇಲೆ ಸಂಗ್ರಹವಾಗುತ್ತದೆ. ಘಟಕ ಪರೀಕ್ಷೆ ಲೋಹ ಮತ್ತು ಅಲೋಹಗಳು. ಗರಿಷ್ಠ ಅಂಕ 20, ಅವಧಿ 40 ನಿಮಿಷ. ವಿದ್ಯಾರ್ಥಿ ಹೆಸರು, ತರಗತಿ 10. ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ, ತಂತಿಯಾಗಿ ಪರಿವರ್ತನೆಯಾಗುವ ಲೋಹಗಳ ಗುಣ. ಎ ತನ್ಯತೆ, ಬಿ ಕುಟ್ಯತೆ, ಸಿ ಶಾಬ್ದನ, ಡಿ ವಾಹಕತೆ. ಎರಡನೇ ಪ್ರಶ್ನೆ, ಉಕ್ಕು ಮತ್ತು ಕಬ್ಬಿಣದ ಮೇಲೆ ಸತುವಿನ ತೆಳು ಲೇಪನ ಮಾಡುವ ಕ್ರಿಯೆ. ಎ ಮಿಶ್ರಲೋಹ ತಯಾರಿಕೆ, ಬಿ ಗ್ಯಾಲ್ವನೀಕರಣ, ಸಿ ಅಪಕರ್ಷಣೆ, ಡಿ ಉತ್ಕರ್ಷಣೆ. ಮೂರನೇದು, ಹೊಳಪನ್ನು ಹೊಂದಿರುವ ಅಲೋಹ. ಎ ಕಾರ್ಬನ್, ಬಿ ಸಿಲಿಕಾನ್, ಸಿ ಮೆಗ್ನೀಷಿಯಂ, ಡಿ ಅಯೋಡಿನ್. ಎರಡನೇ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನಾಲ್ಕನೇ ಪ್ರಶ್ನೆ, ಅಮಾಲ್ಗಮ್ ಎಂದರೇನು? ಐದನೇ ಪ್ರಶ್ನೆ, ಕೊಠಡಿಯ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುವ ಲೋಹವನ್ನು ಹೆಸರಿಸಿ. ಮೂರನೇ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಆರನೇ ಪ್ರಶ್ನೆ, ಲೋಹ ಮತ್ತು ಅಲೋಹಗಳ ರಾಸಾಯನಿಕ ಗುಣಗಳ ವ್ಯತ್ಯಾಸವೇನು? ಏಳನೇ ಪ್ರಶ್ನೆ, ಅಯಾನಿಕ ಸಂಯುಕ್ತಗಳ ಸಾಮಾನ್ಯ ಗುಣಲಕ್ಷಣಗಳನ್ನು ತಿಳಿಸಿ. ಎಂಟನೇ ಪ್ರಶ್ನೆ, ಕಬ್ಬಿಣ ತುಕ್ಕು ಹಿಡಿಯುವುದನ್ನು ಸಂಸ್ಕರಣ ತಡೆಗಟ್ಟುವ ಯಾವುದಾದರೂ 4 ವಿಧಾನಗಳನ್ನು ತಿಳಿಸಿ. ಒಂಬತ್ತನೇ ಪ್ರಶ್ನೆ, ತಾಮ್ರದ ವಿದ್ಯುತ್ ವಿಭಜನೀಯ ಶುದ್ಧೀಕರಣ ವಿಧಾನವನ್ನು ವಿವರಿಸಿ. 10ನೇ ಪ್ರಶ್ನೆ, ವೈಜ್ಞಾನಿಕ ಕಾರಣ ಕೊಡಿ. ಎ ತಾಮ್ರ ಗಾಳಿಯಲ್ಲಿ ತೆರೆದಿಟ್ಟಾಗ ಕಂದು ಬಣ್ಣ ಕಳೆದುಕೊಂಡು ಹಸಿರು ಬಣ್ಣ ಪಡೆಯುತ್ತದೆ. ಬಿ ಕಾರ್ಬೋನೇಟ್ ಮತ್ತು ಸಲ್ಫೈಡ್ ಅದುರುಗಳನ್ನು ಅಪಕರ್ಷಿಸುವ ಮೊದಲು ಅವುಗಳ ಆಕ್ಸೈಡ್ ಅದುರುಗಳಾಗಿ ಪರಿವರ್ತಿಸಲಾಗುತ್ತದೆ. ಎರಡನೇ ಮೇನ್, ಲವಣ ದ್ರಾವಣದ ವಾಹಕತೆಯನ್ನು
ಪರೀಕ್ಷಿಸುವ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. 4ನೇ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 12ನೇ ಪ್ರಶ್ನೆ, ಲೋಹಗಳು ನೀರಿನ ಜೊತೆ ಹೇಗೆ ವರ್ತಿಸುತ್ತವೆ? ಉದಾಹರಣೆಯೊಂದಿಗೆ ವಿವರಿಸಿ.